ಗೋಲ್ಡ್ ಅಂಡ್ ಸಿಲ್ವರ್ಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಗೋಲ್ಡ್ ಈ ಮಂತ್ ಅಲ್ಲಿ 15% ಅಷ್ಟು ಅಪ್ ಆಗಿದೆ. ಇನ್ನು ಸಿಲ್ವರ್ 22% ಅಪ್ ಆಗಿದೆ. ಅದಕ್ಕೆ ರೀಸನ್ ಬಂದ್ಬಿಟ್ಟು ಸ್ಕ್ಯಾಟ್ ಬೆನ್ಸೆಟ್ ಕೊಟ್ಟಿರೋ ಒಂದು ಸ್ಟೇಟ್ಮೆಂಟ್ $2 ಬಿಲಿಯನ್ ಅಷ್ಟು ಬೈಬ್ಯಾಕ್ ಮಾಡ್ತಾ ಇದ್ದು ಈಗ $4 ಬಿಲಿಯನ್ ಅಷ್ಟು ಇನ್ಕ್ರೀಸ್ ಮಾಡಿರೋದಕ್ಕೆ ಅಂತ ಹೇಳ್ತಾರೆ. ಇನ್ನ ಪ್ರತಿ ಟೈಮು ಗೋಲ್ಡ್ ಅಂಡ್ ಸಿಲ್ವರ್ ಇನ್ಕ್ರೀಸ್ ಆಗುವಾಗ ಕ್ರೂಡ್ ಫಾಲ್ ಆಗ್ತಿತ್ತು, ಇಲ್ಲ ಕ್ರಿಪ್ಟೋ ಕರೆನ್ಸಿ ಎಫೆಕ್ಟ್ ಆಗ್ತಿತ್ತು, ಆದ್ರೆ ಈ ಈಕ್ವಿಟಿ ಮಾರ್ಕೆಟ್ ಎಫೆಕ್ಟ್ ಆಗ್ತಿತ್ತು. ಆದ್ರೆ ಈ ಸರಿ ಗೋಲ್ಡ್ ಸಿಲ್ವರ್ ಅಪ್ ಆಗ್ತಿದೆ, ಕ್ರೂಡ್ ಆಯಿಲ್ ಅಪ್ ಆಗ್ತಿದೆ, ಕ್ರಿಪ್ಟೋ ಕರೆನ್ಸಿನೂ ಅಪ್ ಆಗ್ತಿದೆ. ಸ್ಟಾಕ್ ಮಾರ್ಕೆಟ್ ಮಾತ್ರ ಸೈಡ್ ವೇಸ್ ಇಲ್ಲಿದೆ. ಇದ್ರ ಬಗ್ಗೆ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡೋಣ. ಇನ್ನು ಅಮೆರಿಕದ ಟ್ರಂಪ್ ಟೀಮ್ ಏನ್ ಹೇಳ್ತಾ ಇದೆ, ಇರಾನ್ ಮೇಲೆ ಟಫೆಸ್ಟ್ ಫೈನಾನ್ಷಿಯಲ್ ಪ್ರೆಷರ್ ಸ್ಯಾಂಕ್ಷನ್ಸ್ ತರ್ತೀವಿ ಅಂತ ಹೇಳ್ತಾ ಇದಾರೆ. ಹಿಸ್ಟ್ರಿಯಲ್ಲಿ ಈ ತರ ಆಗಿರಲ್ಲ ಅಂತ ಹೇಳ್ಬಿಟ್ಟು ಒಂದು ಹೇಳ್ತಾ ಇದಾರೆ. ಇದ್ರ ಬಗ್ಗೆನೂ ಡಿಸ್ಕಸ್ ಮಾಡೋಣ. ಇನ್ನು ಸೆಬಿ ನ್ಯೂ ಟ್ರೇಡಿಂಗ್ ರೂಲ್ಸ್ ತಂತು ಕ್ಯಾಶ್, ಅದರಲ್ಲಿ ಅಂದ್ರೆ ಕ್ಲೋಸರ್ ಆಕ್ಷನ್ ಸಿಸ್ಟಮ್, ಅದರಲ್ಲಿ ಮ್ಯಾನಿಪುಲೇಷನ್ ಆಗಿದೆ. ಆ ಮ್ಯಾನಿಪುಲೇಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇನ್ನು ಆ ಕ್ವಾರ್ಟರ್ಲಿ ಅರ್ನಿಂಗ್ಸ್ ನೋಡೋದಾದ್ರೆ ಮೆಜಾರಿಟಿ ಕಂಪ್ನೀಸ್ ಆಲ್ರೆಡಿ ಪೋಸ್ಟ್ ಮಾಡಿದಾವೆ. ಆ ಕಂಪ್ನೀಸ್ ಯಾವ ತರ ಪೋಸ್ಟ್ ಮಾಡಿದಾವೆ ಅಂತಾನು ಡಿಸ್ಕಸ್ ಮಾಡೋಣ. ಇನ್ನು ಲಾಸ್ಟ್ 6 months ಅಲ್ಲಿ FIIs ಯಾವ ತರ ಆಕ್ಟಿವಿಟಿ ನಡೆದಿದೆ ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡೋಣ. ಇನ್ನು ಓವರ್ ಆಲ್ ಆಗಿ ವರ್ಲ್ಡ್ ಮಾರ್ಕೆಟ್ ಯಾವ ತರ ರಿಯಾಕ್ಷನ್ ಆಗಿದೆ, ಇನ್ನು ನಮ್ ಇಂಡಿಯನ್ ಮಾರ್ಕೆಟ್ ಅದಕ್ಕೆ ರಿಯಾಕ್ಷನ್ ಯಾವ ತರ ಕೊಟ್ಟಿದೆ, ಇನ್ನು ಕಮಿಂಗ್ ಡೇಸ್ ಅಲ್ಲಿ ನಿಫ್ಟಿ ಪ್ರೈಸ್ ಆಕ್ಷನ್ ಯಾವ ತರ ಇರುತ್ತೆ ಅಂತ ಡಿಸ್ಕಸ್ ಮಾಡ್ತಾ ಈ ವಿಡಿಯೋ ಎಂಡ್ ಮಾಡೋಣ. ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಮಿಸ್ಟರ್ ಪ್ರಾಫಿಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಒಂದು ಸ್ಮಾಲ್ ಅನೌನ್ಸ್ಮೆಂಟ್. ಕಲಿತಾ ದುಡ್ಡು ಮಾಡೋದಕ್ಕೆ ಶೇರ್ ಮಾರ್ಕೆಟ್ ಆಗ್ಲಿ, ಬಾಂಡ್ ಮಾರ್ಕೆಟ್ ಆಗ್ಲಿ, ಮ್ಯೂಚುವಲ್ ಫಂಡ್ ಆಗ್ಲಿ, ಇನ್ಶೂರೆನ್ಸ್ ಆಗ್ಲಿ, ಎನಿ ಫೈನಾನ್ಷಿಯಲ್ ಇನ್ಫಾರ್ಮೇಶನ್ ಗಾಗ್ಲಿ ಅಥವಾ ಅಡ್ವೈಸ್ ಗಾಗ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ ಕನೆಕ್ಟ್ ಟು ಇನ್ವೆಸ್ಟ್ ಫೈನಾನ್ಷಿಯಲ್ ಸರ್ವಿಸಸ್ ನ. ಈ ವೀಕ್ ಅಲ್ಲಿ ನಿಫ್ಟಿ 55 ಪಾಯಿಂಟ್ಸ್ ಡೌನ್ ಆಗಿದೆ. ಇನ್ನು ಡೌಜನ್ ಮಾರ್ಕೆಟ್ ನೋಡೋದಾದ್ರೆ 386 ಪಾಯಿಂಟ್ಸ್ ಡೌನ್ ಆಗಿದೆ. ಇನ್ನ ಜಪಾನ್ ಮಾರ್ಕೆಟ್ ನೋಡೋದಾದ್ರೆ ನಿಕ್ಕಿ 2865 ಪಾಯಿಂಟ್ಸ್ ಡೌನ್ ಆಗ್ಬಿಟ್ಟು ಕ್ಲೋಸ್ ಆಗಿದೆ. ಅಂದ್ರೆ ಗ್ಲೋಬಲಿ ವೀಕ್ ಆಗಿ ಟ್ರೇಡ್ ಆಗ್ತದೆ ಅಂತಾನೆ ಹೇಳ್ಬೋದು. ಸೊ ಇನ್ನು ಗೋಲ್ಡ್ ಅಂಡ್ ಸಿಲ್ವರ್ ಬಗ್ಗೆ ಮಾತಾಡೋದಾದ್ರೆ, ಗೋಲ್ಡ್ ಈ ಮಂತ್ ಅಲ್ಲಿ 15% ಅಷ್ಟು ರ್ಯಾಲಿ ಆಗಿದೆ. ಇನ್ನು ಸಿಲ್ವರ್ 22% ಅಷ್ಟು ರ್ಯಾಲಿ ಆಗಿದೆ. ಇದಕ್ಕೆ ಮೇನ್ ರೀಸನ್ ಒಂದು ಪಾಸಿಟಿವ್ ನ್ಯೂಸ್ ಬರುತ್ತೆ ಅಮೆರಿಕದಿಂದ. ಅಮೆರಿಕದ ಸ್ಕ್ಯಾಟ್ ಬೆನ್ಸೆಟ್ ಅಂದ್ರೆ ಟ್ರೆಜರಿ ಸೆಕ್ರೆಟರಿ, ಇಂಡಿಯಾದಲ್ಲಿ ನಿರ್ಮಲಾ ಸೀತಾರಾಮನ್ ಫೈನಾನ್ಸ್ ಮಿನಿಸ್ಟರ್ ಯಾವ ತರ ಇದಾರೋ ಅಲ್ಲಿ ಟ್ರೆಜರಿ ಸೆಕ್ರೆಟರಿ ಸ್ಕ್ಯಾಟ್ ಬೆನ್ಸೆಟ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. $2 ಬಿಲಿಯನ್ ಅಷ್ಟು ನಾವು ಬಾಂಡ್ಸ್ ನ ಬೈಬ್ಯಾಕ್ ಮಾಡ್ತೀವಿ ಅಂತ ಮೊದ್ಲೇನಿತ್ತು ಅದನ್ನ ಇನ್ಕ್ರೀಸ್ ಮಾಡ್ಬಿಟ್ಟು $4 ಬಿಲಿಯನ್ ವರೆಗೂ ಬೈಬ್ಯಾಕ್ ಇದೆ ಅಂತ ಯಾವಾಗ ಸ್ಟೇಟ್ಮೆಂಟ್ ಕೊಡ್ತಾರೋ ಆಗ ಗೋಲ್ಡ್ ಅಂಡ್ ಸಿಲ್ವರ್ಗೆ ಪಾಸಿಟಿವ್ ಆಗ್ಬಿಟ್ಟು ಒಂದು ರ್ಯಾಲಿ ಕೊಟ್ಟಿದೆ. ಪ್ರೀವಿಯಸ್ಲಿ ಏನಾಗೋದು, ಒಂದು ರ್ಯಾಲಿ ಪ್ರೀವಿಯಸ್ ರ್ಯಾಲಿ ತರನ ಈ ರ್ಯಾಲಿ ಅಲ್ಲ. ಪ್ರೀವಿಯಸ್ಲಿ ಅಂದ್ರೆ 6 months ಬ್ಯಾಕ್ ಯಾವ ತರ ಬಿಗ್ ರ್ಯಾಲಿ ಬಂತೋ, 2 years ರ್ಯಾಲಿ ಕೊಡ್ತೋ ಆ ರ್ಯಾಲಿ ತರ ಅಲ್ಲ. ಯಾಕಂದ್ರೆ ಯಾವುದೇ ಒಂದು ಸೆಂಟ್ರಲ್ ಬ್ಯಾಂಕ್ ಪ್ರೀವಿಯಸ್ ರ್ಯಾಲಿಗೆ ಮೇನ್ ಇದ್ದಿದ್ದು ಚೈನಾ ಸೆಂಟ್ರಲ್ ಬ್ಯಾಂಕ್ ಗೋಲ್ಡ್ ಬೈ ಮಾಡ್ತಾ ಇದ್ದಿದ್ದು. ಆದ್ರೆ ಇಲ್ಲಿ ಯಾವುದೇ ಒಂದು ಸೆಂಟ್ರಲ್ ಬ್ಯಾಂಕ್ ಬೈಬ್ಯಾಕ್ ನ್ಯೂಸ್ ಇಲ್ಲ. ಆದ್ರೆ ಇವರೊಂದು ಸ್ಟೇಟ್ಮೆಂಟ್ ಏನು ಬಾಂಡ್ಸ್ ಇತ್ತು ಆ ಬಾಂಡ್ಸ್ ಬೈಬ್ಯಾಕ್ ಅಂತ ಹೇಳಿದಕ್ಕೆ ಇದು ರ್ಯಾಲಿ ಕೊಡ್ತಿದೆ. ಅಂದ್ರೆ ನ್ಯೂಸ್ ಬೇಸ್ಡ್ ರ್ಯಾಲಿ ಕೊಡ್ತಾ ಇದೆ. ಅಂದ್ರೆ ನಾವು ಗೋಲ್ಡ್ ಅಂಡ್ ಸಿಲ್ವರ್ ಬೈ ಮಾಡ್ಬೇಕಾದ್ರೆ ನಮಗೆ ಆರ್ನಮೆಂಟ್ ಆದ್ರೆ ಯಾವಾಗ ಬೇಕೋ ಅವಾಗ ಬೈ ಮಾಡ್ಕೊಂತಾನೆ ಹೋಗ್ಬೇಕು. ಯಾವುದೇ ಒಂದು ತರವಾದಂತಹ ತಡ ಮಾಡಬಾರ್ದು. ಬೀಳುತ್ತೆ ಏಳುತ್ತೆ ಅಂತ ನಾವು ತಡೆ ಮಾಡದೆ ಯಾವಾಗ ನಮ್ಗೆ ಎಷ್ಟೆಷ್ಟು ಬೇಕಾಗುತ್ತೋ ಅವಶ್ಯಕತೆ ಇರುತ್ತೋ ಅಷ್ಟಷ್ಟು ಬೈ ಮಾಡ್ಕೊಂತ ಹೋಗ್ತಾ ಇರ್ಬೇಕು. ಯಾವುದೇ ಒಂದು ವೇಟಿಂಗ್ ಪೀರಿಯಡ್ ಅಂತೂ ಇಡಬಾರ್ದು. ಸೊ ಪ್ರತಿ ಟೈಮು ಏನಾಗ್ತಿತ್ತು, ಗೋಲ್ಡ್ ಅಂಡ್ ಸಿಲ್ವರ್ ಇನ್ಕ್ರೀಸ್ ಆಗುವಾಗ ಅದರ್ ಅಸೆಟ್ ಕ್ಲಾಸ್ ಅಂತ ಬಂದಾಗ ಕ್ರೂಡ್ ಆಯಿಲ್ ಆಗ್ಲಿ ಇಲ್ಲ ಕ್ರಿಪ್ಟೋ ಕರೆನ್ಸಿ ಆಗ್ಲಿ ಡೌನ್ ಆಗೋದು. ಆದ್ರೆ ಈ ಸರಿ ಗೋಲ್ಡ್ ಅಂಡ್ ಸಿಲ್ವರ್ ಅಪ್ ಆಗಿದೆ, ಕ್ರೂಡ್ ಆಯಿಲ್ ಅಪ್ ಆಗಿದೆ, ಮತ್ತೆ ಕ್ರಿಪ್ಟೋ ಕರೆನ್ಸಿನೂ ಅಪ್ ಆಗಿದೆ. ಸೊ ಇದೇ ಮೈನ್ ರೀಸನ್. ಏನಂದ್ರೆ ಯಾವಾಗ ಒಂದು ಅಸೆಟ್ ಕ್ಲಾಸ್ ಅಪ್ ಆಗುತ್ತೋ ಇನ್ನೊಂದು ಅಸೆಟ್ ಕ್ಲಾಸ್ ಡೌನ್ ಆದಾಗ ಅದು ಹೆಲ್ತಿ ಮೂವ್ಮೆಂಟ್ ಅಂತಾನೆ ಹೇಳ್ಬೋದು. ಆದ್ರೆ ಇದು ಹೆಲ್ತಿ ಮೂವ್ಮೆಂಟ್ ಆಗಿರೋದಿಲ್ಲ. ಅದರಿಂದಾನೆ ನಮ್ಮ ಹತ್ರ ಎಕ್ಸಾಂಪಲ್ ನಾವು ಇನ್ವೆಸ್ಟ್ ಮಾಡ್ಬೇಕಾದ್ರೆ ಲಂಬ್ ಸಮ್ ಆಗಿ ಇನ್ವೆಸ್ಟ್ ಮಾಡ್ಬೇಕಾದ್ರೆ ಇದು ಒಂದು ಗುಡ್ ರ್ಯಾಲಿ ಅನ್ಸ್ಕೊಳ್ಳೋದಿಲ್ಲ ಅಂತ ಹೇಳ್ಬೋದು. ಸೊ ಇದೆಲ್ಲ ಗೋಲ್ಡ್ ಅಂಡ್ ಸಿಲ್ವರ್ ಬಗ್ಗೆ. ಆದ್ರೆ ಗೋಲ್ಡ್ ಅಂಡ್ ಸಿಲ್ವರ್ ಅಲ್ಲಿ ಈಗ ಗೋಲ್ಡ್ ಒಂದು ಪ್ರೈಸ್ ಆಕ್ಷನ್ ನೋಡೋದಾದ್ರೆ 4000 ಇಂದ $4600 ಪರ್ ಅನ್ಸ್ ವರೆಗೂ ಈಗ ಮೂವ್ಮೆಂಟ್ ಕೊಟ್ಟಿದೆ. ಹಾಗಾದ್ರೆ ರೆಸಿಸ್ಟೆನ್ಸ್ ಅಂತ ನೋಡೋದಾದ್ರೆ ಗೋಲ್ಡ್ ಬಂದ್ಬಿಟ್ಟು 4850 ಇಸ್ ದ ರೆಸಿಸ್ಟೆನ್ಸ್ ಅಂತಾನೆ ಹೇಳ್ಬೋದು. ಮೇ ಬಿ ಈ ನ್ಯೂಸ್ ಇಂದ ಅಲ್ಲಿವರೆಗೂ ರ್ಯಾಲಿ ಕೊಡೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇನ್ ಕೇಸ್ ಅದು ಡೌನ್ ಅಂತ ಅಂದಾಗ, ಯಾಕಂದ್ರೆ ನ್ಯೂಸ್ ಅನ್ನೋದು ಜಸ್ಟ್ ಮೂಮೆಂಟಬಲ್ ಇರುತ್ತೆ. ಮೂಮೆಂಟಬಲ್ ಆದ್ಮೇಲೆ ಅದು ಸ್ಲೋಲಿ ಆಸ್ ಯೂಶುವಲ್ ನಾರ್ಮಲ್ ಪ್ರೈಸ್ ಬಂದ್ರೆ $4000 ಅನ್ನೋದು ಗುಡ್ ಸಪೋರ್ಟ್ ಆಗಿರುತ್ತೆ.
ಇನ್ನು ಸಿಲ್ವರ್ ಬಗ್ಗೆ ಮಾತಾಡೋದಾದ್ರೆ ಸಿಲ್ವರ್ $55 ಇಸ್ ದ ಸಪೋರ್ಟ್ ಆಗಿರುತ್ತೆ, ರೆಸಿಸ್ಟೆನ್ಸ್ ಬಂದ್ಬಿಟ್ಟು $82. ಅಟ್ ಪ್ರೆಸೆಂಟ್ಗೆ $69 ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಅಂದ್ರೆ ಆಸ್ ಪರ್ ಪ್ರೈಸ್ ಆಕ್ಷನ್ ಪ್ರಕಾರ ಇನ್ನು ಸಿಲ್ವರು ಒಂದು ಬಿಗ್ ಮೂವ್ಮೆಂಟ್ ನೋಡೋ ಸಾಧ್ಯತೆ ಇರುತ್ತೆ, ಆದ್ರೆ ನ್ಯೂಸ್ ಪ್ರಕಾರ ಮಾತ್ರ. ಸೊ ಹಾಗಾದ್ರೆ ಆಕ್ಚುಲಿ ಅದು ನಡೀತಾ ಇರೋದು $60 ಏನಿರುತ್ತೆ, $60 ಪರ್ ಅನ್ಸ್ ಏನಿರುತ್ತೋ ಅದು ಗುಡ್ ಪ್ರೈಸ್ ಅಲ್ಲಿ ಒಂದು ರೇಂಜ್ ಬೌಂಡ್ ಅಲ್ಲೇ ಟ್ರೇಡ್ ಆಗ್ತಾ ಇರುತ್ತೆ. ಇದೆಲ್ಲ ಒಂದು ಪ್ರೈಸ್ ಆಕ್ಷನ್ ಅಲ್ಲಿ ಗೋಲ್ಡ್ ಅಂಡ್ ಸಿಲ್ವರ್ ಆದ್ರೆ, ಇನ್ನ ಅದರ್ ಅಸೆಟ್ ಕ್ಲಾಸ್ ಬರೋದಾದ್ರೆ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಹೇಳೋದಾದ್ರೆ ಅಂದ್ರೆ ಬಿಟ್ ಕಾಯಿನ್ ಬಗ್ಗೆ ಹೇಳೋದಾದ್ರೆ ಬಿಟ್ ಕಾಯಿನ್ $60,000 ಏನಿತ್ತು ಅಲ್ಲೇ ರೇಂಜ್ ಬೌಂಡ್ ಅಲ್ಲೇ ಟ್ರೇಡ್ ಆಗ್ತಿತ್ತು. ಆದ್ರೆ ಟ್ರಂಪ್ ಅವ್ರು ಯಾವಾಗ ಸ್ಟೇಟ್ಮೆಂಟ್ ಕೊಡ್ತಾರೋ ಆಗ ಅದು ರ್ಯಾಲಿ ಸ್ಟಾರ್ಟ್ ಆಗುತ್ತೆ. ಈಗ ಅಟ್ ಪ್ರೆಸೆಂಟ್ಗೆ $74,000 ಒಂದು ಬಿಟ್ ಕಾಯಿನ್ಗೆ ಟ್ರೇಡ್ ಆಗ್ತಾ ಇದೆ. ಅಂದ್ರೆ ಡೊನಾಲ್ಡ್ ಟ್ರಂಪ್ ಅವರು ಸ್ಟೇಟ್ಮೆಂಟ್ ಕೊಡೋದ್ರಲ್ಲಿ ಮುಂದೆ ಇರ್ತಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವರು ಟ್ರೇಡಿಂಗ್ ಅಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಅವಾಗವಾಗ ಅವ್ರಿಗೆ ಬೇಕಿರುತ್ತೋ ಅವಾಗೆಲ್ಲ ಮೂಮೆಂಟಬಲ್ಗೋಸ್ಕರನೇ ಸ್ಟೇಟ್ಮೆಂಟ್ ಕೊಟ್ಟು ಮೂವ್ ಮಾಡಿಸ್ತಾರೆ ಅಂತಾನೆ ಹೇಳ್ಬೋದು. ಸೊ ಇದೆಲ್ಲ ಬಂದ್ಬಿಟ್ಟು ಒಂದು ಅಸೆಟ್ ಕ್ಲಾಸ್ ಒಂದು ಎಕ್ಸ್ಪ್ಲನೇಷನ್ ಆದ್ರೆ, ಇನ್ನ ಈಗ ಆಸ್ ಯೂಶುವಲ್ ಡ್ರಾಮಾ, ಬಿಗ್ ಡ್ರಾಮಾ ಏನಿದೆ ಅಮೆರಿಕ ಮತ್ತು ಇರಾನ್ ಡ್ರಾಮಾ ಏನಿದೆ, ವಾರ್ ಡ್ರಾಮಾ, ಅದು ಕಂಟಿನ್ಯೂಷನ್ ಆಗ್ತಾನೆ ಹೋಗ್ತಾ ಇದೆ. ನೋಡಿ, ಅಮೆರಿಕದವ್ರು ಹೇಳ್ತಾರೆ ಚೈನಾಗೆ ಈಗ ಸ್ಟ್ರೈಟ್ ಆಫ್ ಹಾರ್ಮೋಸ್ ಓಪನ್ ಆಗ್ಬೇಕಾದ್ರೆ ಯಾರ್ಯಾರು ಇರಾನ್ ಜೊತೆ ಫೈನಾನ್ಷಿಯಲ್ ಸಂಬಂಧ ಇಟ್ಕೊಂಡಿರ್ತಾರೋ ಅವರೆಲ್ಲ ನಿಲ್ಲಿಸ್ಬೇಕು ಅಂತ ಹೇಳ್ತಾರೆ. ಅದನ್ನ ಸಗಟಾಗಿ ಚೈನಾದವರು ಅದನ್ನ ರಿಜೆಕ್ಟ್ ಮಾಡಿದ್ದಾರೆ. ಯಾಕಂದ್ರೆ ಈಗ ಜನವರಿಯಲ್ಲಿ ಸ್ಟ್ರೈಟ್ ಆಫ್ ಹಾರ್ಮೋಸ್ ಓಪನ್ ಆಗಿತ್ತು, ಯಾವಾಗ US ಅವರು ಇನ್ವಾಲ್ವ್ ಆದ್ರೂ ಯುದ್ಧದಲ್ಲಿ ಆಗ ಸ್ಟ್ರೈಟ್ ಆಫ್ ಹಾರ್ಮೋಸ್ ಕ್ಲೋಸ್ ಆಯ್ತು. ಈಗ ಓಪನ್ ಮಾಡೋದಕ್ಕೆ ಪ್ರೆಷರ್ ಆಗ್ತಾ ಇದಾರೆ ಅಂದ್ರೆ ಇದು ಕಂಪ್ಲೀಟ್ಲಿ US ಅವರು ಯುದ್ಧದಲ್ಲಿ ಫೇಲ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಅದರಿಂದನೇ ಚೈನಾದವರು ಇದನ್ನ ಸಗಟಾಗಿ ರಿಜೆಕ್ಟ್ ಮಾಡಿದ್ದಾರೆ. ಅದರಿಂದ ಸ್ಕ್ಯಾಟ್ ಬೆನ್ಸೆಟ್ ಅವ್ರು ಹೇಳ್ತಾರೆ ಇರಾನ್ ಮೇಲೆ ನಾವು ಇಲ್ಲಿವರೆಗೂ ಕಂಡು ಕೇಳದಂತಹ ಒಂದು ಸ್ಯಾಂಕ್ಷನ್ಸ್ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ, ಬೆದರಿಸ್ತಾ ಇದ್ದಾರೆ. ಆದ್ರೆ ಇದಕ್ಕೆ ಇರಾನ್ ಅವರು ಬಗ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಸೊ ಈಗ ಏನಾಗ್ಬೋದು, ಒಂದು ಚೈನಾ ಏನಾದ್ರೂ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಇರಾನ್ ಅವರು ಬಗ್ಗೋದಿಲ್ಲ. ಸೊ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಅಮೆರಿಕದವರು ಇರಾನ್ ಮೇಲೆ ಯುದ್ಧ ಮಾಡಿದ್ದು ವ್ಯರ್ಥ, ನಷ್ಟ ಆಗಿರೋದು ತುಂಬಾ ಅಮೆರಿಕಕ್ಕೆ ಅಂತಾನೆ ಹೇಳ್ಬೋದು. ಆದ್ರೆ ಇವರಿಬ್ಬರು ಜಗಳದಲ್ಲಿ ಪ್ರಪಂಚದಲ್ಲಿ ಇರೋ ಎಲ್ಲಾ ದೇಶಗಳಿಗೂ ಆಯಿಲ್ ಬಿಸಿ ಅನ್ನೋದು ಮುಟ್ಬಿಟ್ಟು ಫಿಸಿಕಲ್ ಡಿಫಿಷಿಯೇಟಿ ಇನ್ಕ್ರೀಸ್ ಆಯ್ತು, ಎಷ್ಟೋ ದೇಶಗಳು ದಿವಾಳಿನೂ ಆಗೋಯ್ತು. ಸೊ ಇದೆಲ್ಲ ಬಂದ್ಬಿಟ್ಟು ಈ ವಾರದ ಒಂದು ಯುದ್ಧದ ಎಕ್ಸ್ಪ್ಲನೇಷನ್ ಆದ್ರೆ, ಸೆಬಿ ನ್ಯೂ ಟ್ರೇಡಿಂಗ್ ಸಿಸ್ಟಮ್ ಅಂದ್ರೆ ಕ್ಯಾಶ್ ನ ಇಂಪ್ಲಿಮೆಂಟ್ ಮಾಡಿದರೆ, ಅಂದ್ರೆ ಕ್ಲೋಸರ್ ಆಕ್ಷನ್ ಸಿಸ್ಟಮ್ ನ ಇದನ್ನ ಇಂಪ್ಲಿಮೆಂಟ್ ಮಾಡ್ಬಿಟ್ಟು 2 ವೀಕ್ಸ್ ಆಗಿದೆ. ಇದನ್ನ ಇಂಪ್ಲಿಮೆಂಟ್ ಮಾಡಿದ ಉದ್ದೇಶ ಬಂದ್ಬಿಟ್ಟು ಲಾಸ್ಟ್ ಮಿನಿಟ್ ಅಲ್ಲಿ ಒಂದು ಮ್ಯಾನಿಪುಲೇಷನ್ ನ ತಡಿಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಕ್ಯಾಶ್ ನ ಅವರು ಇಂಪ್ಲಿಮೆಂಟ್ ಮಾಡ್ತಾರೆ. ಆದ್ರೂ ಸಹ 2 ಕಂಪ್ನಿಗಳು ಮ್ಯಾನಿಪುಲೇಷನ್ ಅಲ್ಲಿ ಸಿಕ್ಕಾಕೊಂಡಿದ್ದಾವೆ. ಅದನ್ನ ವೆಡ್ನೆಸ್ಡೇ ಅನೌನ್ಸ್ ಮಾಡ್ತಾರೆ. ಯಾರು, ಸೆಬಿ ಚೇರ್ಮನ್ ತುನಿಕಾಂತ್ ಪಾಂಡೆ ಅವರು ಇದನ್ನ ಅನೌನ್ಸ್ಮೆಂಟ್ ಮಾಡ್ತಾರೆ. ಫಸ್ಟ್ ಕಂಪ್ನಿ ಬಂದ್ಬಿಟ್ಟು ಮಾನಸಿ ಶೇರ್ ಅಂಡ್ ಸ್ಟಾಕ್ ಬ್ರೋಕರೇಜ್ ಕಂಪನಿ, ಇನ್ನೊಂದು ಕಂಪನಿ ಬಂದ್ಬಿಟ್ಟು ಮಾರಿಸಿಸ್ ಯೂನಿಟ್ ಆದಂತಹ JP ಮಾರ್ಗನ್ ಕಂಪನಿ. ಇವೆರಡು ಸೇರ್ಬಿಟ್ಟು 3.67 crores ಅಷ್ಟು ಗೈನ್ ಮಾಡ್ತವೆ ಮ್ಯಾನಿಪುಲೇಟ್ ಮಾಡ್ಬಿಟ್ಟು. ಏನು, ಸೆನ್ಸೆಕ್ಸ್ ಅಲ್ಲಿ ಮ್ಯಾನಿಪುಲೇಟ್ ಮಾಡ್ಬಿಟ್ಟು 3.67 crores ಅಷ್ಟು ಬೆನಿಫಿಟ್ ಮಾಡಿದಾವೆ. ಇದ್ರ ಆಕ್ಚುಯಲ್ ಉದ್ದೇಶ ಇಟ್ಕೊಂಡು ತಂದಿರೋದೇ ಮ್ಯಾನಿಪುಲೇಷನ್ ಸ್ಟಾಪ್ ಮಾಡೋದಕ್ಕೆ. ಆದ್ರೆ ಈಗ ಮ್ಯಾನಿಪುಲೇಷನ್ ನಡೆದಿರೋದಕ್ಕೆ ಒಂದು ಸೆಬಿ ಅವರು ಏನ್ ಹೇಳ್ತಾರೆ ಅಂತ ನೋಡ್ಬೇಕು. ಅಟ್ ಪ್ರೆಸೆಂಟ್ಗೆ ಕ್ಯಾಶ್ ಇಂದ ಯಾವುದೇ ಒಂದು ರಿಟೇಲರ್ಗೆ ಕ್ಲಿಯರ್ ಆಗಿ ಕ್ಲಾರಿಟಿಯಾಗಿ ಗೊತ್ತಿಲ್ಲ ಇದು ಹೇಗ್ ವರ್ಕ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಆದ್ರೆ ಸೆಬಿ ಅವರು ಮಾತ್ರ ಹೇಳ್ತಿದ್ರೆ ಮ್ಯಾನಿಪುಲೇಷನ್ ತಡೆಯೋದಿಕ್ಕೆ ಅಂತ ಹೇಳ್ಬಿಟ್ಟು. ಇನ್ನ ಅರ್ನಿಂಗ್ಸ್ ಬಗ್ಗೆ ಮಾತಾಡೋದಾದ್ರೆ 4,488 ಕಂಪನೀಸ್ ಅರ್ನಿಂಗ್ಸ್ Q1 ಅರ್ನಿಂಗ್ಸ್ ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅದರಲ್ಲಿ 2,465 ಕಂಪನಿಗಳು ಒಂದು ಪಾಸಿಟಿವ್ ಗ್ರೋತ್ ನ, ಒಳ್ಳೆ ಪರ್ಫಾರ್ಮೆನ್ಸ್ ಗ್ರೋತ್ ನ ಅನೌನ್ಸ್ ಮಾಡಿದ್ರೆ, ಇನ್ನ ಫ್ಲಾಟ್ ಅಂಡ್ ವೀಕ್ ಆಗಿ 2,023 ಕಂಪನಿಗಳು ಅನೌನ್ಸ್ ಮಾಡಿದಾವೆ. ಸೊ ಓವರ್ ಆಲ್ ಆಗಿ ಈ ಸಿಚುಯೇಷನ್ ಅಲ್ಲಿ ಕ್ರೂಡ್ ಆಯಿಲ್ ಅಪ್ ಆಗಿದೆ, ವಾರ್ ಆಗಿದೆ, ಎಲ್ಲ ನೋಡೋದಾದ್ರೆ ಓವರ್ ಆಲ್ ಆಗಿ ನೋಡೋದಾದ್ರೆ ಒಂದು ಗುಡ್ ನಂಬರ್ಸ್ ನೇ ಪೋಸ್ಟ್ ಮಾಡಿದಾವೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಅಂತಾನೆ ಹೇಳ್ಬೋದು. ಇನ್ನ ಫಾರಿನ್ ಇನ್ಸ್ಟಿಟ್ಯೂಷನ್ ಆಕ್ಟಿವಿಟಿ ನೋಡೋದಾದ್ರೆ, FIS ಆಕ್ಟಿವಿಟೀಸ್ ನೋಡೋದಾದ್ರೆ, ಯುದ್ಧ ಸ್ಟಾರ್ಟ್ ಆದಾಗಿಂದ ಅಂದ್ರೆ ಮಾರ್ಚ್, ಏಪ್ರಿಲ್, ಮೇ, ಜೂನ್ ಈ 4 ತಿಂಗಳ ಕಾಲ ತುಂಬಾ ಸೆಲ್ ಆಫ್ ಮಾಡ್ಕೊಂತಾನೆ ಬಂದಿದ್ರು. ಆದ್ರೆ ಜುಲೈಯಲ್ಲಿ ಫಾರಿನ್ ಇನ್ಸ್ಟಿಟ್ಯೂಷನ್ ಅವರು ಒಂದು ಮಿಕ್ಸ್ಡ್ ರಿಯಾಕ್ಷನ್ ಅಂತ ತೋರಿಸಿ ಬರೀ 5,000 crores ಅಷ್ಟು ಮಾತ್ರ ಅವರು ಸೆಲ್ ಆಫ್ ಮಾಡಿದ್ರು. ಪ್ರೀವಿಯಸ್ ಅಂದ್ರೆ ಮಾರ್ಚ್, ಏಪ್ರಿಲ್, ಮೇ, ಜೂನ್ ನಲ್ಲಿ ಮೋರ್ ದ್ಯಾನ್
30-50-70,000 crores ವರೆಗೂ ಅವರು ಸೆಲ್ ಆಫ್ ಆಗಿತ್ತು. ಆದ್ರೆ ಜುಲೈಲಿ 5,000 crores. ಆಗಸ್ಟ್ ಮಂತ್ ಬಂದಾಗ ಲಾಸ್ಟ್ 3 weeks ಅಲ್ಲಿ ನೋಡೋದಾದ್ರೆ ಪಾಸಿಟಿವ್ ಆಗೇ ಇದೆ FIIs ಆಕ್ಟಿವಿಟೀಸ್ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಇನ್ ಮುಂದೆ ಮಾರ್ಕೆಟ್ ಒಂದು ಡೈರೆಕ್ಷನ್ ಬರೋ ಚಾನ್ಸ್ ಇದೆಯಾ? ಸೊ ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡೋಣ. ಇನ್ನು ವರ್ಲ್ಡ್ ಮಾರ್ಕೆಟ್ ನೋಡೋದಾದ್ರೆ ಲಾಸ್ಟ್ 1 week ಅಲ್ಲಿ ವರ್ಲ್ಡ್ ಮಾರ್ಕೆಟ್ ವೀಕ್ ಆಗಿ ಟ್ರೇಡ್ ಆಗಿದೆ. ಜಪಾನ್ ಮಾರ್ಕೆಟ್ ನೋಡೋದಾದ್ರೆ ಮೋರ್ ದನ್ 2,000 ಪಾಯಿಂಟ್ಸ್ ಬಿದ್ದಿದೆ. ಇನ್ನ ಡೌಜನ್ಸ್ ನೋಡೋದಾದ್ರೆ ಅಮೆರಿಕದ ಡೌಜನ್ ಮಾರ್ಕೆಟ್ ನೋಡೋದಾದ್ರೆ 386 ಪಾಯಿಂಟ್ಸ್ ಬಿದ್ದಿದೆ. ನಿಫ್ಟಿ 55 ಪಾಯಿಂಟ್ಸ್ ಮಾತ್ರ ಬಿದ್ದಿದೆ. ಅಂದ್ರೆ ಒಂದು ರೇಂಜ್ ಬೌಂಡ್ ಅಲ್ಲೇ ಟ್ರೇಡ್ ಆಗ್ತಾ ಇದೆ. ನೀವು ನಿಫ್ಟಿನ ಗಮನಿಸೋದಾದ್ರೆ ಲಾಸ್ಟ್ 3-4 ಮಂತ್ಸ್ ನೀವು ಗಮನಿಸೋದಾದ್ರೆ ಎಕ್ಸ್ಪೈರಿ ಮೂವ್ಮೆಂಟ್ ಬಂದಾಗ ಮಾತ್ರ ನಿಫ್ಟಿ 24,200 ಆಜು ಬಾಜಲ್ಲೇ ಕ್ಲೋಸ್ ಆಗ್ತಾ ಇದೆ. ಅಂದ್ರೆ ನಿಫ್ಟಿ ಯಾವುದೇ ಒಂದು ಬಿಗ್ ಮೂವ್ಮೆಂಟ್ ಕೊಟ್ಟಿಲ್ಲ. ಅರ್ನಿಂಗ್ಸ್ ಇಂದ ಆಗಿರ್ಬೋದು, ಇಲ್ಲ ಯಾವುದೇ ಒಂದು ಕ್ರೂಡ್ ಆಯಿಲ್ ಅಪ್ ಆಗಿರೋದ್ರಿಂದ ಆಗಿರ್ಬೋದು, ಇಲ್ಲ ಗೋಲ್ಡ್ ಅಂಡ್ ಸಿಲ್ವರ್ ಅಪ್ ಅಂಡ್ ಡೌನ್ ಆಗಿರೋ ವಾಲೆಟೈಲ್ ಇರೋದ್ರಿಂದ ಇರ್ಬೋದು, ಯಾವುದೇ ಒಂದು ಇದರಿಂದ ಆಗ್ಬೋದು, ನಿಫ್ಟಿ ಮಾತ್ರ ಒಂದು ರೇಂಜ್ ಬೌಂಡ್ ಅಲ್ಲೇ ಟ್ರೇಡ್ ಆಗ್ಬಿಟ್ಟು ಕ್ಲೋಸ್ ಆಗ್ತಾ ಇದೆ. ಅಂದ್ರೆ ಇನ್ 2 ದಿವಸ ಇದೆ ಮಂತ್ ಎಂಡ್ ಡಿರೈವೇಟಿವ್ ಈಕ್ವಿಟಿ ಮಂತ್ ಎಂಡ್ ಎಕ್ಸ್ಪೈರಿಗೂ ಮತ್ತೆ ನಿಫ್ಟಿ ಮಂತ್ ಎಂಡ್ ಎಕ್ಸ್ಪೈರಿಗೆ ಮಂಗಳವಾರ ಎಕ್ಸ್ಪೈರಿ ಇರುತ್ತೆ. ಆದ್ರೂ ಸಹ ಈಗ್ಲೂ ಸೇಮ್ ಪೊಸಿಷನ್ ಅಲ್ಲೇ ಕ್ಲೋಸ್ ಆಗೋ ಚಾನ್ಸಸ್ ಕಾಣಿಸ್ತಾ ಇದೆ. ಅಂದ್ರೆ ಇಲ್ಲಿ ಆಪ್ಷನ್ ಸೆಲ್ಲರ್ಸ್ ದುಡ್ಡು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಬೈಯರ್ಸ್ಗೆ ಇಲ್ಲಿ ದುಡ್ಡು ಮಾಡೋದು ಸ್ವಲ್ಪ ಕಷ್ಟ ಅಂತಾನೆ ಹೇಳ್ಬೋದು ಈ ಮಾರ್ಕೆಟ್ ಅಲ್ಲಿ. ಸೊ ಇನ್ನು ಓವರ್ ಆಲ್ ಆಗಿ ನೋಡೋದಾದ್ರೆ ಪ್ರೈಸ್ ಆಕ್ಷನ್, ನಿಫ್ಟಿ ಪ್ರೈಸ್ ಆಕ್ಷನ್ ಯಾವ ತರ ಇರುತ್ತೆ ಅಂತ ನೋಡೋದಾದ್ರೆ ನಿಫ್ಟಿ ಸಪೋರ್ಟ್ ಫಸ್ಟ್ ಸಪೋರ್ಟ್ ಬಂದ್ಬಿಟ್ಟು 24,000 ಆಗಿರುತ್ತೆ. ಇನ್ನು ನೆಕ್ಸ್ಟ್ ಸಪೋರ್ಟ್ ಬಂದ್ಬಿಟ್ಟು 23,700 ಬಿಗ್ಗೆಸ್ಟ್ ಸಪೋರ್ಟ್ ಆಗಿರುತ್ತೆ. ಇನ್ನ ರೆಸಿಸ್ಟೆನ್ಸ್ ನೋಡೋದಾದ್ರೆ ಬಿಗ್ ರೆಸಿಸ್ಟೆನ್ಸ್ ಅಂತ ಹೇಳೋದಾದ್ರೆ 24,800 ಒಂದು ಬಿಗ್ ರೆಸಿಸ್ಟೆನ್ಸ್ ಆಗಿ ಪ್ಲೇ ಆಗ್ತಾ ಇರುತ್ತೆ. ನಿಫ್ಟಿ ಇದ್ರ ಮಧ್ಯದಲ್ಲೇ ಓಡಾಡ್ತಾ ಇದೆ. ಯಾವಾಗ ಇದು ಬ್ರೇಕ್ ಆಗುತ್ತೋ ಆಗ ಮಾತ್ರ ಒಂದು ಬುಲ್ ರನ್ ನೋಡೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇಲ್ಲ ಅಂದ್ರೆ ಅದು ಇದೇ ರೇಂಜ್ ಬೌಂಡ್ ಅಲ್ಲೇ ಟ್ರೇಡ್ ಆಗ್ತಾ ಇರುತ್ತೆ. ಈಗ ನಿಫ್ಟಿ ಅಲ್ಲೇ ಇರೋದಕ್ಕೆ ಮೇನ್ ರೀಸನ್ ಏನು? ಅರ್ನಿಂಗ್ಸ್ ಆಗೋಯ್ತು. ಕ್ರೂಡ್ ಆಯಿಲ್ ಅಂತೂ ಆಸ್ ಯೂಶುವಲ್ ಇದ್ದ ಕಂಟಿನ್ಯೂಷನ್ ಆಗ್ತಾನೆ ಇರುತ್ತೆ. 1 ತಿಂಗಳು ಮುಗೀತಾ, 2 ತಿಂಗಳು ಮುಗೀತಾ ಹೇಳಕ್ಕಾಗಲ್ಲ. ಇದು ಹೋಗ್ತಾನೆ ಇರುತ್ತೆ. ಒಂದು ದೊಡ್ಡ ಸೀರಿಯಲ್ ತರ ನಡೀತಾನೆ ಇರುತ್ತೆ. ಬಿಗ್ ಡ್ರಾಮಾ ನಡೀತಾನೆ ಇರುತ್ತೆ. ಇನ್ನು ಗೋಲ್ಡ್ ಅಂಡ್ ಸಿಲ್ವರ್ ರ್ಯಾಲಿ ಸ್ಟಾರ್ಟ್ ಆಗಿದೆ. ಇನ್ನ ಕ್ರಿಪ್ಟೋ ಕರೆನ್ಸಿ ರ್ಯಾಲಿ ಸ್ಟಾರ್ಟ್ ಆಗಿದೆ. ಆದ್ರೆ ನಿಫ್ಟಿ ಮಾತ್ರ ಅಲ್ಲೇ ಇದಾವೆ. ಟಾಪ್ 10 ಇಂಡೆಕ್ಸ್ ಅಂತ ಬಂದಾಗ ನೀವು ಅಮೆರಿಕದ ಮಾರ್ಕೆಟ್ ನೋಡಿದ್ರೆ ಆಲ್ ಟೈಮ್ ಆಗಿ ಹೊಡಿತಾನೆ ಹೋಗ್ತಾ ಇದೆ. ಜಪಾನ್ ಮಾರ್ಕೆಟ್ ನೋಡಿದ್ರೆ ಆಲ್ ಟೈಮ್ ಹೊಡಿತಾ ಇದೆ. ಆದ್ರೆ ನಿಫ್ಟಿ ಮಾತ್ರ ಅಲ್ಲೇ ಇದೆ. ಕಾರಣ ಒಂದು, ಅಮೆರಿಕದ ಜೊತೆ ಇಂಡಿಯನ್ ಗವರ್ನಮೆಂಟ್ ಯಾವುದೇ ಒಂದು ಗುಡ್ ಡೀಲ್ಸ್ ಮಾಡದೇ ಇರೋದು ಅಂತ ಹೇಳ್ಬೋದು. ಅಂದ್ರೆ ಈಗ ಏನ್ ರಿಫಾರ್ಮರ್ಸ್ ತರ್ತಾ ಇದಾರೋ ಅದು ಇಂಡಿಯನ್ ಗವರ್ಮೆಂಟ್ ಏನ್ ರಿಫಾರ್ಮರ್ಸ್ ತರ್ತಾ ಇದಾರೋ ಅದು ಮಾರ್ಕೆಟ್ಗೆ ಸಪೋರ್ಟಿವ್ ಆಗಿ ಸೂಪರ್ ಮೂವ್ ಆಗೋದಕ್ಕೆ ಆಗ್ತಿಲ್ಲ ಅಂತಾನೆ ಹೇಳ್ಬೋದು. ಸೊ ಆ ತರ ರಿಫಾರ್ಮ್ಸ್ ತಂದಿಲ್ಲ ಅಂತಾನೆ ಹೇಳ್ಬೋದು ಇಲ್ಲಿವರೆಗೂ. ಇನ್ ಮುಂದೆ ಏನಾದ್ರು ತಂದ್ರೆ ಮಾತ್ರ ಮಾರ್ಕೆಟ್ ಅಪ್ಸೈಡ್ ನೋಡೋ ಸಾಧ್ಯತೆ ಇರುತ್ತೆ. ಇಲ್ಲ ಅಂದ್ರೆ ಒಂದು ರೇಂಜ್ ಬೌಂಡ್ ಅಲ್ಲಿ ಟ್ರೇಡ್ ಆಗ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ಈಗ ನೆಕ್ಸ್ಟ್ ಮಂಗಳವಾರ ಒಂದು ಎಕ್ಸ್ಪೈರಿ ಇರೋದ್ರಿಂದ ಒಂದು ವಾಲೆಟೈಲ್ ನೋಡೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸೊ ಇಷ್ಟೆಲ್ಲ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡಿ ನಮ್ಮ ಟೀಮ್ ನಿಮ್ ಮುಂದೆ ತಂದಿದೆ. ಇದು ವ್ಯಾಲ್ಯೂಬಲ್ ಅನ್ಸಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಮರಿದೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.